ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ UDF ಗೆಲುವು ನೋಡಿದಾಗ ವಿಧಾನಸಭಾ ಚುನಾವಣೆಯನ್ನು ಗೆದ್ಕೊಂಡ್ಬಿಡ್ತಾರೆ ಇವರು ಅನ್ನೋ ವಾತಾವರಣ ಇತ್ತು. ಆದರೆ ಅದಾದ ನಂತರ ಸ್ವಲ್ಪ ಸಮಸ್ಯೆಗಳು ಉಂಟಾಗಿ ಮತ್ತೆ LDF ಅಧಿಕಾರಕ್ಕೆ ಬರ್ಬೋದು ಅನ್ನೋ ವಾತಾವರಣ ಇತ್ತು. ಏನು ಮತ್ತೆ ಅಂದರೆ ಎಲ್ಲ ನೀಟಾಗಿ ಅಲೈನ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ ಸ್ಟ್ರಾಟಜಿ? ಅಜಿತ್, ಸಿ ವೋಟರ್ ಮತ್ತು ಮನೋರಮಾ ಏನು ದೊಡ್ಡ ಸಂಸ್ಥೆ ಇದೆ ಕೇರಳದಲ್ಲಿ, ಅವರಿಬ್ಬರು ಸೇರಿ ನಡೆಸಿರ್ತಕ್ಕಂಥ ಒಂದು ಸುಮಾರು 42,000 ಸ್ಯಾಂಪಲ್ಸ್, ಕೇರಳದ ಮಟ್ಟಿಗೆ ಬಹಳ ದೊಡ್ಡ ಸ್ಯಾಂಪಲ್ ಸೈಜ್ ನಡೆಸಿರ್ತಕ್ಕಂಥ ಒಂದು ಸರ್ವೆ ಇದು. ಈ ಸರ್ವೆ ಮೊದಲ ಬಾರಿಗೆ ಹೇಳ್ತಾ ಇದೆ. ಯಾಕಂದರೆ ಒಂದು ತಿಂಗಳ ಹಿಂದೆ ಬಂದಿರತಕ್ಕಂಥ ಕೆಲ ಸರ್ವೆಗಳು ಹೇಳಿದ್ವು ಇಲ್ಲ LDF ಈಸ್ ಅಗೇನ್ ಗೇನಿಂಗ್ ಮೂಮೆಂಟಮ್, ಪಿನರಾಯಿ ವಿಜಯನ್, ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಡಿಸರೆ ಇದೆ ಅಂತಕ್ಕಂಥದ್ದು. ಆದರೆ ಸಿ ವೋಟರ್ ಸರ್ವೆ ಪ್ರಮುಖವಾಗಿ ಬೊಟ್ಟು ಮಾಡಿ ಹೇಳ್ತಾ ಇರತಕ್ಕಂಥದ್ದು LDF ಆ್ಯಂಟಿ ಇನ್ಕಂಬನ್ಸಿಯಿಂದ ದೊಡ್ಡ ಪ್ರಮಾಣದಲ್ಲಿ ಫಾಲ್ ಬರ್ತಾ ಇದೆ. ಆ್ಯಂಟಿ ಇನ್ಕಂಬನ್ಸಿ ಯಾವತ್ತೂ ಅಜಿತ್, ಅಂದರೆ ನಾವು ಅನೇಕ ಚುನಾವಣೆಗಳನ್ನು ನೋಡಿದ್ದೀವಿ. ಕರ್ನಾಟಕದ ಚುನಾವಣೆಗಳನ್ನು ಕೂಡ 18-23 ನೀವು ತೆಗೆದುಕೊಂಡು ನೋಡಿ, ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಗೆ ಮುಂಚೆ ಸರ್ವೆಗಳು ಟಿಲ್ಟ್ ಟುವರ್ಡ್ಸ್ ಪ್ರೋ ಇನ್ಕಂಬನ್ಸಿ ತೋರಿಸ್ತವೆ. ಓಕೆ 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 ಇದು ಬಯಾಸ್ ಕಾರಣದಿಂದ ಆಗುತ್ತೋ ಅಥವಾ ಮತದಾರರು ಅನ್ಡಿಸೈಡೆಡ್ ಇರ್ತಾರೆ ಅನ್ನುವ ಕಾರಣದಿಂದ ಆಗುತ್ತೋ ಅದು ಆಯಾಯ ಸರ್ವೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಬಟ್ ವೆನ್ ಇಲೆಕ್ಷನ್ಸ್ ವಿಲ್ ಬಿ ಅನೌನ್ಸ್ಡ್, ನಿಧಾನವಾಗಿ ಆಂಟಿ ಇನ್ಕಂಬನ್ಸಿ ವಿಲ್ ಗೇನ್ ಮೊಮೆಂಟಮ್. ಪ್ರಾಯಶಃ 10 ವರ್ಷದ ಆಂಟಿ ಇನ್ಕಂಬನ್ಸಿ ಏನಿದೆ ಅದು LDF ಅನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ LDFಗೆ ನುಕ್ಸಾನ್ ಮಾಡ್ತಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ LDF ಕಣ್ಣೂರ್ ಇದೇನು ಸೌತ್ ಕೇರಳ ಇದೆ ಅಲ್ವಾ, ಕ್ಯಾಲಿಕಟ್, ಕಣ್ಣೂರ್ ಈ ಭಾಗ ಇದೆ ಅಲ್ವಾ, ಇಲ್ಲಿ LDF ತನ್ನ ಸ್ಟ್ರಾಂಗ್ ಹೋಲ್ಡನ್ನು ಉಳಿಸ್ಕೊಳ್ತಾ ಇದೆ. 70-75% ಆಫ್ ದ ಸೀಟ್ಸ್. ಯಾಕಂದರೆ ಸಿ ವೋಟರ್ ಮತ್ತು ಮನೋರಮಾ ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ದಾರೆ ಅದನ್ನು, ಯಾವ ಸೀಟ್ ಯಾರಿಗೆ ಹೋಗ್ಬೋದು ಅನ್ನೋದು ಕೂಡ ಡಿಟೇಲಿಂಗ್ ಸರ್ವೆ ಡೀಟೇಲ್ ಆಗಿ. ಓಕೆ ಓಕೆ. ಸೊ ಸೌತ್ ಕೇರಳ ಹೋದರೆ ಮಲಪ್ಪುರಂ, ವಾಯ್ನಾಡು, ಮುಸ್ಲಿಂ ಬಾಹುಳ್ಯ ಏರಿಯಾಗಳು ಏನೇನಿವೆ ಅಲ್ಲಿ UDF ದೊಡ್ಡ ಮಟ್ಟದಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸರ್ವೆ ಹೇಳ್ತಾ ಇದೆ. ಓಕೆ, BJP 1ರಿಂದ 5, ಅದರಲ್ಲಿ ಪ್ರಮುಖವಾಗಿ ನೇಮಂ, ರಾಜೀವ್ ಚಂದ್ರಶೇಖರ್ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಕ್ಷೇತ್ರ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJPಯಲ್ಲಿ 22,000 ಪ್ಲಸ್ ಇತ್ತು ಶಶಿ ಥರೂರ್ ವಿರುದ್ಧ. ಹೀಗಾಗಿ ಈ ಬಾರಿ ರಾಜೀವ್ ಚಂದ್ರಶೇಖರ್ಗೊಂದು ಎಡ್ಜ್ ಇದೆ ಅಂತಕ್ಕಂಥದ್ದನ್ನು ಸರ್ವೆ ತೋರಿಸ್ತಾ ಇದ್ರೆ, ಮಂಜೇಶ್ವರದಲ್ಲೂ ಕೂಡ ಟಫ್ ಫೈಟ್ ಇದೆ. ಎಡ್ಜ್ UDFಗಿದೆ. ಸುರೇಂದ್ರನ್ ವರ್ಸಸ್ ಶಿವನ್ ಕುಟ್ಟಿ ಏನು ಸ್ಪರ್ಧೆ ಇದೆ ಮಂಜೇಶ್ವರದಲ್ಲಿ, ಕನ್ನಡಿಗರ ಬಾಹುಳ್ಯ ಕ್ಷೇತ್ರ ಅದು, ಅಲ್ಲೊಂದು ಎಡ್ಜ್ ಇದೆ. ಓಕೆ, ಅಲ್ಲೊಂದು ಎಡ್ಜ್ ಇದೆ. ಬಟ್ UDFಗೂ ಎಡ್ಜ್ ಅಂದರೆ ಒಂದು ಟಫ್ ಫೈಟ್ ನೋಡ್ಲಿಕ್ಕೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಸರ್ವೆ ಹೇಳ್ತಾ ಇದೆ. BJPಯ ವೋಟ್ ಪರ್ಸೆಂಟೇಜ್ ಗಣನೀಯವಾಗಿ ಇಟ್ ಕ್ಯಾನ್ ಬಿ ಎ ಸ್ಪಾಯ್ಲರ್ ಅಂತ ನನಗನ್ಸುತ್ತೆ ಇದನ್ನು ನೋಡಿದರೆ ಅಲ್ವಾ. 17%. ಯಾಕಂದರೆ 17% ಈಸ್ ಆಲ್ಮೋಸ್ಟ್ ಅಜಿತ್, ನಿಮಗೆ 1/5 or 1/6 ಒಬ್ಬನು ಹೌದು ಹೌದು BJP ವೋಟ್ ಕೊಡ್ತಾ ಇದ್ದಾನೆ. ಕರೆಕ್ಟ್. ಮತ್ತು UDF ಮತ್ತು LDFನ ವೋಟ್ ಶೇರ್ ಏನಿದೆ ಅದರ 50% ವೋಟ್ ಶೇರನ್ನು BJP ತೆಗೆದುಕೊಳ್ತಾ ಇದೆ. ದಟ್ಸ್ ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಳ್ಳೋದು ಬೇರೆ, ವಿಧಾನಸಭಾ ಚುನಾವಣೆಯಲ್ಲಿ ಈಗ ತಮಿಳುನಾಡು, ಕೇರಳ, ಪಂಜಾಬ್ ಈ ರಾಜ್ಯಗಳಲ್ಲಿ ಎಲ್ಲಿ BJPಯ ಬೇಸ್ ಕಡಿಮೆ ಇದೆ ಆ ರಾಜ್ಯಗಳಲ್ಲಿ BJP ಲೋಕಸಭಾ ಚುನಾವಣೆಯಲ್ಲಿ ಸೀಟ್, ಫಾರ್ ಎಕ್ಸಾಂಪಲ್ ಈಗ ಆಂಧ್ರ, ನಿಮಗೆ ಹೈದರಾಬಾದ್ ಅಕ್ಕಪಕ್ಕದ 3-4 ಸೀಟ್ಗಳನ್ನು BJP ಗೆದ್ಕೊಂಡಿತ್ತು. ಬಟ್ ವಿಧಾನಸಭಾ ಚುನಾವಣೆಗೆ ಅದು ಟ್ರಾನ್ಸ್ಲೇಟ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಕೇರಳದಲ್ಲಿ ಮೊದಲ ಬಾರಿ BJP ವಿಧಾನಸಭಾ ಚುನಾವಣೆಯಲ್ಲಿ ಇಟ್ ಇಸ್ ಟಚಿಂಗ್ 17%, ಅಂದರೆ +5% ಯಾರಾದರೂ ಮೇಲೆ ಹೋಗ್ತಿದ್ರೆ ಅದು BJP ಮಾತ್ರ. UDF ಕೂಡ ಯಾವ ಪ್ರಮಾಣದಲ್ಲಿ ಗೆಲ್ಲುವ ಒಂದು ಪಾರ್ಟಿ ಮೇಲೆ ಹೋಗ್ಬೇಕಲ್ಲ, ಅಪ್ವರ್ಡ್ ಮೊಬಿಲಿಟಿ, ಆ ಅಪ್ವರ್ಡ್ ಮೊಬಿಲಿಟಿ UDFಗೂ ಇಲ್ಲ. UDF ಇಸ್ ಸ್ಟಾಟಿಕ್. ಹೌದು, 1-2% ಕಡಿಮೆನೂ ಆಗ್ಬೋದು. ಬಟ್ ಫಾಲ್ ಈಸ್ LDF. LDFನ ಫಾಲು, UDFನ ಸ್ಟ್ಯಾಟಿಕ್ನೆಸ್ಸು, BJP ಅಪ್ವರ್ಡ್ ಮೊಬಿಲಿಟಿ. ಇದು ಸರ್ವೆ ಹೇಳ್ತಾ ಇದೆ. ನೋಡೋಣ ಏನು ಬರುತ್ತೆ ರಿಸಲ್ಟ್ ಅಂತಕ್ಕಂಥದ್ದು. ಆದರೆ ಕೇರಳ ಇಲ್ಲಿವರೆಗೆ BJPಗೆ ಒಂದು ರೀತಿಯಾಗಿ ಆಸೆ ಹುಟ್ಟಿಸ್ತಿತ್ತು, ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಬಾರಿ ತಿರುವನಂತಪುರಂ ಗೆದ್ದ ಮೇಲೆ BJPಯಲ್ಲಿ ಒಂದು ಮೂಮೆಂಟಮ್ ಇದೆ. BJPಗೆ ಅನಿಸ್ತಾ ಇದೆ ನಾವು ಸೀಟ್ಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದು. ಬಟ್ BJPಯ ವೋಟ್ಗಳು ಯಾರು ನುಕ್ಸಾನ್ ಆಗತ್ತೆ ಎಕ್ಸಾಕ್ಟ್ಲಿ ಅನ್ನೋದು ಮೇನ್ ಹಾಕಕ್ಕೆ ಗೊತ್ತಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.